ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಪೊಲೀಸರು ಹೌದು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಆರೋಪಿಗಳನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗತ್ತೆ ಕೂಡ. ಆದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಇಲ್ಲಿ ಗಮನಿಸಬೇಕು. ಒಂದು ಮೈಸೂರಿನಲ್ಲಿ ನಡೆದಿರುವಂತಹ ಹಗಲಿ ನಡೆದಿರುವಂತಹ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂತಹ ಒಂದು ದರೋಡೆ, ಅದಾದ ಮೇಲೆ ಆಗಿರುವಂತಹ ಈ ಒಂದು ಸಾಮೂಹಿಕ ಅತ್ಯಾಚಾರದ ಪ್ರಕರಣ, ಈ ಪ್ರಕರಣದಲ್ಲೂ ಕೂಡ ಈಗ ಆರೋಪಿಗಳನ್ನು ಪತ್ತೆ ಹಚ್ಚುವಂಥದ್ದು ಆಗಿಲ್ಲ. ಇದೆಲ್ಲದರ ನಡುವೆ ವ್ಯಕ್ತವಾಗಿರ್ತಕ್ಕಂಥ ಕೆಲವೊಂದು ಅಭಿಪ್ರಾಯಗಳು. ಮಂಜುಳಾ ಮಾನಸ ಅವರು ನಿನ್ನೆ ಒಂದು ಕಡೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು, ಆ ಯುವತಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ರು. ಅವರು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಅವರೇ ಮತ್ತೊಂದು ಕಡೆಯಲ್ಲಿ ಮೊನ್ನೆ ಸಂಜೆ ಹೇಳ್ತಾರೆ, ಆ ಯುವತಿ ಯಾಕೆ ಇಷ್ಟು ಹೊತ್ತಿನಲ್ಲಿ ಬಂದಿದ್ದಾಳೆ ಇಲ್ಲಿಗೆ ಅನ್ನುವಂಥದ್ದು ಕೂಡ ನನಗೆ ಒಂದು ರೀತಿ ಅಸಹ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಈ ರೀತಿಯಂಥ ಮಾತುಗಳನ್ನು ಹೇಳುವಂಥ ಮನಸ್ಥಿತಿ ಇದೆಯಲ್ಲ, ಇದು ನಮ್ಮಲ್ಲಿ ಯಾವ ಸ್ವರೂಪದಲ್ಲಿ ಒಂದು ಕ್ರೈಮ್ ರೀತಿಯಲ್ಲಿ ನೋಡೋ ಬದಲಿಗೆ ಒಂದು ಅತ್ಯಾಚಾರದ ವಿಚಾರದಲ್ಲಿ ನಾವು ಎಲ್ಲ ರೀತಿಯಾದಂಥ ಸಂವೇದನೆಗಳನ್ನು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಸೂಚಿಸ್ತಾ ಇರುವಂಥದ್ದು. ಬ್ರಿಜೇಶ್ ಕಾಳಪ್ಪ ಅವರು ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ. ಬ್ರಿಜೇಶ್ ಅವರೇ, ತಾವೇ ಹೇಳ್ತೀರಿ ಈ ಇಡೀ ಘಟನೆ ಮತ್ತು ಇದರ ಸುತ್ತಲೂ ನಡೀತಾ ಇರುವಂತಹ ಹೇಳಿಕೆಗಳು ಯಾವ ಸ್ವರೂಪದಲ್ಲಿ ಇದ್ದೀವಿ ನಾವು ಹಾಗಾದ್ರೆ ಅಂತ ಹೇಳಿ, ಅಂದರೆ ನಿರ್ಭಯ ಪ್ರಕರಣದ ನಂತರವೂ ಕೂಡ ನಮ್ಮಲ್ಲಿ ಈ ವಿಚಾರಗಳ ಬಗ್ಗೆ, ಈ ಅತ್ಯಾಚಾರದಂತಹ ಪ್ರಕರಣಗಳ ಬಗ್ಗೆ ಒಂದು ಅವೇರ್ನೆಸ್ಸೇ ಬಂದಿಲ್ವಾ ಹೇಗೆ ಅಂತ? ನೋಡಿ, ಮಹಿಳೆ ವಿಚಾರದಲ್ಲಿ ನಾವು ಮಾತಾಡಬೇಕು ಅಂದ್ರೆ ಹರಿಪ್ರಸಾದ್, ಇವನ್ ನಾನು ದೆಹಲಿಯಲ್ಲೇ ಇದ್ದೆ ಆ ಸಮಯದಲ್ಲಿ. ಯಾವ ಒಂದು ನಿರ್ಭಯ ಪ್ರಕರಣ ಯಾವಾಗ ಆಯಿತು ಆ ಸಂದರ್ಭದಲ್ಲಿ ನಾನು ಡೆಲ್ಲಿಲೇ ಇದ್ದೆ. ಸೊ ಅದರಲ್ಲಿ ಒಂದು ಹೊಸ ಏನು ಬಂದಿದೆ ಅಂತ ವಿಚಾರ ಬಂದಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮಹಿಳೆ ಅವಳು ಯಾವುದೇ ಟೈಮ್ಗೆ ಹೊರಗಡೆ ಹೋಗುವಂಥ ಒಂದು ಸ್ವಾತಂತ್ರ್ಯ ಬೇಕು ಅವಳಿಗೆ. ಆ ಒಂದು ಸ್ವಾತಂತ್ರ್ಯಕ್ಕಾಗಿ ಮಹಿಳೆಯರು ಇವತ್ತು ಹೋರಾಡ್ತಿದ್ದಾರೆ. ಆಮೇಲೆ ಇವತ್ತು ಮಂಜುಳಾ ಮಾನಸ ಅವ್ರ ಸ್ಟೇಟ್ಮೆಂಟ್ ಏನಿದೆ, ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೆ ಬಹುಶಃ ಆ ಇನ್ಫಾರ್ಮೇಶನ್ ಏನಿರಲಿ. ಇವಾಗ ತಾವೇನು ಹೇಳ್ತಿದ್ದೀರಲ್ಲ, ಅವ್ರು ಬೈಕಲ್ಲಿ ಹೋಗ್ತಾ ಇದ್ರು, ಮತ್ತೆ 7:30 ಟೈಮ್ಗೆ, ಮತ್ತೆ ಅವ್ರ ಜೊತೆಗಿದ್ದವ್ರಂತವ್ರು ಇವಾಗ ಏನ್ ಸ್ಟೇಟ್ಮೆಂಟ್ ಅದು ಮಂಜುಳಾ ಮಾನಸ ನಾನು ಕೇಳ್ತಿರೋದು ಏನ್ ಗೊತ್ತಾ, ಬಹಳ ಸಿಂಪಲ್ ಆಗಿ, ಈಗ ಅವರಿಬ್ರು ಹೋಗಿದ್ರು ಅಂತಲೇ ಇಟ್ಕೊಳ್ಳೋಣ, ಅವ್ರು ಬೈಕಲ್ಲಿ ಹೋಗಿಲ್ಲ ಅಂತಲೇ ಇಟ್ಕೊಳ್ಳೋಣ, ಅವರಿಬ್ರು ಆ ಪ್ರದೇಶದಲ್ಲಿ ಇದ್ರು ಅಂತ ಇಟ್ಕೊಳ್ಳೋಣ. ಹಾಗೆ ಅಂತ ಕೇಳಿ ಅವ್ರ ಮೇಲೆ, ಆ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ ಅಂತ ಹೇಳಿದ್ರೆ ನಾವು ಅಂತ ಸಮಾಜದಲ್ಲಿ ಇದ್ದೀವಾ? ನೀವು ಅಲ್ಲಿ ಹೋಗಿರೋದೇ ತಪ್ಪು ಅಂತ ಹೇಳುವಂತ ಸಮಾಜದಲ್ಲಿ ನಾವು ಇದ್ದಿಲ್ಲ. ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಹರಿಪ್ರಸಾದ್, ಇವಾಗ ಮಂಜುಳಾ ಮಾನಸ ಅವ್ರ ಸ್ಟೇಟ್ಮೆಂಟ್ ನ ಪಕ್ಕಕ್ಕಿಡಬಾರ್ದು ಸರ್. ದಯವಿಟ್ಟು ಹೆಂಗ್ ಗೊತ್ತಾ, ನಿಮ್ಮ ಪಕ್ಷದವರಾಗ್ಲಿ ಬೇರೆ ಪಕ್ಷದವರಾಗ್ಲಿ, ಬೇರೆ ಪಕ್ಷದವ್ರನ್ನ ಎಷ್ಟರ ಮಟ್ಟಿಗೆ ಟೀಕಿಸ್ತಿರಲ್ಲ ಹಂಗ್ ನಿಮ್ಮ ಪಕ್ಷದವ್ರನ್ನ ಟೀಕಿಸಿ. ಫಸ್ಟ್ ಮೊದಲು ಅದನ್ನ ಕಲ್ತ್ಕೊಳ್ಳಿ ನಾಯಕರುಗಳು. ಬ್ರಿಜೇಶ್ ಸರ್, ಫಸ್ಟ್ ಬಿಜೆಪಿ ಮೊದಲು ಅದನ್ನ ಕಲ್ತ್ಕೊಳ್ಳಿ. ಹಾಗಿದ್ರೆ ಅದನ್ನ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಟೀಕೆ ಮಾಡುವಂತ ಒಂದು ಸ್ಟೇಟ್ಮೆಂಟ್ ಮಂಜುಳಾ ಮಾನಸ ಅವ್ರ ಸ್ಟೇಟ್ಮೆಂಟ್. ಅದನ್ನ ಮುಂದೆ ಹೇಳೋದಿದ್ದೆ, ಮುಂದೆ ಹೇಳೋದಿದ್ದೆ, ಅದನ್ನ ಕೇಳಿ ತಲೆ ತಗ್ಸ್ಕೊಂಡು ಅಡ್ಡಾಡಬೇಕು. ರಾಜಕಾರಣಿಗಳು ಬಾಯಿ ಬಂದಂಗ ಮಾತಾಡ್ತಾ ಇದೀರಿ ನೀವುಗಳೆಲ್ಲ ಕೂತ್ಕೊಂಡು. ಮಂಜುಳಾ ಮಾನಸ ಒಂಥರ ಮಾತುಗಳು, ಅಲ್ಲಲ್ಲ ಗೃಹ ಸಚಿವರು ಅವಕಾಶ ಕೊಡಿ ರಂಗನಾಥ್. ಏನಿದು, ನಾವು ಕೂಡ ಒಬ್ಬ ವಕೀಲರು, ಅರ್ಥ ಮಾಡ್ಕೊಳ್ಳಿ. ಹಿಂಗ್ ಗೊತ್ತಾ, ಈ ರೀತಿ ಕಷ್ಟ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು, ಹೆಣ್ಮಕ್ಳ ಪರವಾಗಿ ನಾವು ಇದೀವಿ ಅಂತ. ಏನ್ ಈ ತರದ್ದು ಕಮೆಂಟ್ ಮಾಡ್ಕೋದಕ್ಕೆ ಟೈಮ್ ಇದು? ಬ್ರಿಜೇಶ್ ರಂಗನಾಥ್ ಅವರೇ ಹೇಳಿ. ರಂಗನಾಥ್ ಅವ್ರೆ, ಅದಕ್ಕೋಸ್ಕರ ಹೇಳಿದೆ, ಖಂಡಿತವಾಗ್ಲೂ ಈ ಸ್ಟೇಟ್ಮೆಂಟ್ ಯಾವ್ದಿದೆ, ಮಂಜುಳಾ ಮಾನಸ ಅವ್ರದ್ದಾಗ್ಲಿ ಅರಗ ಜ್ಞಾನೇಂದ್ರ ಅವ್ರದ್ದಾಗ್ಲಿ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ಇದು ಟೀಕೆ ಮಾಡುವಂತ ಸ್ಟೇಟ್ಮೆಂಟ್. ಬಟ್ ಅದಕ್ಕೆ ನಾನು ಹೇಳಿದೆ, ಒಂದು ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರೋದನ್ನ, ಇವಾಗ ಅರಗ ಜ್ಞಾನೇಂದ್ರ ಅವರು ಇವತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಅವರು ಸ್ಟೇಟ್ಮೆಂಟ್ ಕೊಡುವಂಥದ್ದನ್ನ ನಾವು ಸ್ವಲ್ಪ ಇವಾಗ ಮೊದಲು ಪರಿಗಣಿಸಬೇಕಾಗುತ್ತೆ. ಅಟ್ಲೀಸ್ಟ್ ಇನ್ ದ ಆರ್ಡರ್ ಆಫ್ ಪ್ರಿಸಿಡೆನ್ಸ್ ಆದ್ರೂ ಅದನ್ನ ನಾನು ಹೇಳ್ತಿದ್ದು. ಬಹುಶಃ ನಿಮಗೆ ಅದನ್ನ ಎರಡೂ ಒಂದೇ ತಟ್ಟೆಯಲ್ಲಿ ಇದು ತೂಗಬೇಕು ಅಂತ ನೀವು ನೋಡ್ತಿದ್ದೀರಿ, ಅದು ಮಾಡಿ ಅದನ್ನ. ಬಟ್ ನಾನು ಇವಾಗ ತಕ್ಷಣಕ್ಕೆ ಏನು ಹೇಳ್ತಿರೋದು, ಅರಗ ಜ್ಞಾನೇಂದ್ರ ಅವ್ರ ಸ್ಟೇಟ್ಮೆಂಟ್ ಇವಾಗ ಇರುತ್ತದ್ದು, ಅದು ದಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೋಲ್ಡರ್ ಸ್ಟೇಟ್ಮೆಂಟ್. ಆ ಕಾರಣದಿಂದ ನಾನು ಅದನ್ನ ಮೊದಲು ತಗೋಣ ಅಂತ ಹೇಳಿದ್ದೆ ನಾನು ಅಷ್ಟೇ. ಈಗ ಎರಡು ಸ್ಟೇಟ್ಮೆಂಟ್ಗಳಿದ್ರೆ ಇದರಲ್ಲಿ ಟೀಕೆ ಮಾಡುವಂಥದ್ದೇ. ಅದಕ್ಕೆ ಹೇಳಿದೆ, ನಿರ್ಭಯ ಯಾವ ಬ್ಯಾಕ್ಗ್ರೌಂಡ್ ಅಲ್ಲಿ ಇವತ್ತು ನಾವು ಈ ಡಿಸ್ಕಷನ್ ನಡೀತಿದೆ. ಈ ಡಿಸ್ಕಷನ್ ಇವಾಗ ನಿರ್ಭಯ ಆಗಿದೆ, ಇವಾಗ ಸುಮಾರು 10 ವರ್ಷ ಆಗಿದೆ ಇವಾಗ ನಿರ್ಭಯ ಆದ್ಮೇಲೆ. ಈಗಲೂ ಕೂಡ ಅದೇ ತರ ಇಲ್ಲ, ಅವ್ರು ಯಾಕೆ ಆ ಟೈಮಲ್ಲಿ ಹೋದ್ರು, ಯಾಕೆ ಒಂದು ಗಂಡಸ ಜೊತೆ ಇವ್ರೊಂದು ಹೆಣ್ಣು ಹೋಯ್ತು, ಈ ಸ್ಟೇಟ್ಮೆಂಟ್ ಇವಾಗ ಯಾರು ಮಾತಾಡಕ್ ಸಾಧ್ಯ ಇಲ್ಲ. ಇವಾಗ ಮಂಜುಳಾ ಮಾನಸ ಅವರು ಮಾತಾಡಕ್ ಸಾಧ್ಯ ಇಲ್ಲ, ಈ ಅರಗ ಜ್ಞಾನೇಂದ್ರ ಅವರು ಈ ಟೈಮಲ್ಲಿ ಮಾತಾಡುವಂತ ಸ್ಟೇಟ್ಮೆಂಟ್ ಅಲ್ಲ ಇದು. ಬಿಕಾಸ್ ವಿ ಹ್ಯಾವ್ ಮೂವ್ಡ್ ಆಸ್ ಅ ಕಂಟ್ರಿ, ವಿ ಹ್ಯಾವ್ ಮೂವ್ಡ್ ಫಾರ್ ಬಿಯಾಂಡ್ ನಿರ್ಭಯ. ಅದು ನಾನು ಹೇಳ್ತಿರೋದು, ನಾನು ಹೇಳೋದಕ್ಕೆ ನಾನು ಟ್ರೈ ಮಾಡ್ತಿದ್ದು. ಇವಾಗ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿದ್ರೆ ಏನೇ ಇರಲಿ, ಇವಾಗ 3 ದಿನಗಳು ಕಳೆದಿವೆ ಆಯ್ತಾ.
ನಮ್ಮ ಕಾಂಗ್ರೆಸ್ ಪಕ್ಷದ ಯಾವ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದೇನು ಅಂತ ಹೇಳಿದ್ರೆ, ಇವತ್ತು ಇದು ಸರ್ಕಾರದ ಕಿವಿ ಹಿಂಡಿ ನಾವು ಸರ್ಕಾರವನ್ನು ನಾವು ಪ್ರಶ್ನೆ ಮಾಡುವಂತ ಸಮಯ ನಮ್ದು. ಇವಾಗ ನಾವು ಕೇಳಲೇಬೇಕಾಗುತ್ತೆ, ಇವತ್ತು ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನ ನೀವು ಬಿಟ್ಟು ಇವಾಗ ನಮ್ಮ ಗೃಹ ಸಚಿವರು ಹೇಳಿದ್ರೆ ಇಲ್ಲ ಇವ್ರು ನನ್ನ ರೇಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇದನ್ನ ಒಂದು ಹಾಸ್ಯಾಸ್ಪದವ ಅಥವಾ ಅವರು ಸೀರಿಯಸ್ ಆಗಿದಾರಾ ಅಥವಾ ನಾನ್ ಸೀರಿಯಸ್ ಆಗಿದಾರಾ, ಇದುವರೆಗೂ ಅವ್ರು ಕ್ಷಮೆ ಕೇಳಲಿಲ್ಲ. ಈ ಸ್ಟೇಟ್ಮೆಂಟ್ಗೋಸ್ಕರ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಬಹುಶಃ, ಬಟ್ ಇದುವರೆಗೂ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಎರಡನೇ ವಿಚಾರ ನಾನು ಇಂಪಾರ್ಟೆಂಟ್ಲಿ ಇನ್ನೊಂದು ಹೇಳ್ತಿರುವಂಥದ್ದು, ಇವಾಗ ಮನಸ್ಥಿತಿ ಹೇಗಾಗಿದೆ ಅಂತ ಹೇಳ್ತಿರುವಂಥದ್ದು ಸರ್ಕಾರದ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ ಇವೆಲ್ಲ ಒಂದು ಮನಸ್ಥಿತಿಯ ವಿಚಾರ. ಒಂದು ಗ್ಯಾಂಗ್ ರೇಪ್ ನಡಿಬೇಕು, ಮೊದಲನೇ ಬಾರಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಮೈಸೂರಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಬಾರಿ. ನಾನು ಇದುವರೆಗೂ ಇಂಥ ಒಂದು ಪ್ರಕರಣ ನಾನು ಕೇಳಿಲ್ಲ. ಮೈಸೂರಿನಲ್ಲಿ ಇಂಥ ಒಂದು ಪ್ರಕರಣ ನಡೆದಿರುವಂಥದ್ದು ಮೊದಲನೇ ಬಾರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಮೇಲೆ ನೀವೇ ಹೇಳ್ತಿದ್ದೀರಿ ಬೇರೆ ಒಂದು ಘಟನೆಯಲ್ಲಿ ಒಂದು ದೊಡ್ಡ ದರೋಡೆ ಆಗುತ್ತೆ, ಅದರಲ್ಲಿ ಒಬ್ಬ ಬಲಿ ಕೂಡ ಆಗ್ತಾನೆ ಅಂತ ಒಂದು ಕ್ರೈಮ್ ರೇಟ್ ಇದು ಎತ್ತರಕ್ಕೆ ಏರ್ತಾ ಇರುವಂತದ್ದು ಇದು ಯಾಕೆ ಆಗ್ತಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ತೇಜಸ್ವಿನಿ ಅವರೇ, ಈ ಘಟನೆ ಇದರ ಸುತ್ತಲೂ ಬಂದಿರುವಂತಹ ಸ್ಟೇಟ್ಮೆಂಟ್ಗಳು, ಯಾಕಂದ್ರೆ ತನಿಖೆ ಎಂಡ್ ಆಫ್ ದ ಡೇ ಪೊಲೀಸರ ಕೈಯಲ್ಲಿರುವಂತದ್ದು, ಪೊಲೀಸರ ತನಿಖೆನ ನಡೆಸ್ತಾರೆ. ಅದಕ್ಕೆ ಇಷ್ಟೇ ಟೈಮಲ್ಲೇ ಹಿಡಿಬೇಕು ಅಂತ ಹೇಳುವಂತ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಇದರ ಸುತ್ತಲೂ ಇರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾತಾಡುವಂಥದ್ದನ್ನ ಹೇಗೆ ನೋಡ್ತಿದ್ವಿ ಹರಿ? ಎರಡು ನನ್ನ ಮುಂದೆ ಆಯ್ಕೆ ಇತ್ತು. ಒಂದು TV9 ಹೋಗ್ಬೇಕಾ ಹೋಗಬಾರ್ದಾ ಅಂತ. ಖಂಡಿತ ನೀವು ತಗೊಂಡು ಅಂದರೆ, ಯಾಕಂದರೆ ಜನರ ಮಾನಸಿಕತೆ ನಾನು ಎಕ್ಸ್ಕ್ಯೂಸಸ್ ಕೇಳಲ್ಲ. ನಂಬರ್ 1, ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ತಪ್ಪು ಅಂತಾಗಿದೆ. ಚೀಫ್ ಮಿನಿಸ್ಟರೇ ಅದನ್ನು ಹೇಳಿದ್ದಾರೆ, ಅವರು ಕ್ಷಮೆ ಕೇಳಿದ್ದಾರೆ, ವಾಪಸ್ ತಗೊಂಡಿದ್ದಾರೆ. ದೇರ್ ಎಂಡ್ಸ್ ದ ಮ್ಯಾಟರ್. ಬಿಜೆಪಿ ಅದನ್ನು ಸಮರ್ಥಿಸಲ್ಲ. ಅಲ್ಲ ರಂಗನಾಥ್, ನಾನು ಹೇಳ್ಬಿಟ್ಟೆ ಅದನ್ನ. ನಾನು ಪಾರ್ಟಿಯ ವಕ್ತಾರಳು, ಅದ್ರ ಆಚೆ ಹೆಚ್ಚು ಮಾತಾಡಕ್ಕೆ ನನಗೆ ನಾನು ಸಶಕ್ತ ಅಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಬಟ್ ಒನ್ ಥಿಂಗ್, ರಕ್ಷಣೆ ಕೊಡಬೇಕಾದಂಥ ಜಾಗದಲ್ಲಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡನೇದು, ನಮ್ಮ ಸರ್ಕಾರ ರಕ್ಷಣೆಯ ಈ ಒಂದು ಇಡೀ ಘಟನಾವಳಿಯಲ್ಲಿ ಸರ್ಕಾರದ ಪ್ರಯತ್ನಗಳೇನು ಸಾಗಿದೆ, ಸರ್ಕಾರದ ಒಂದು ತನಿಖೆಯ ತೀವ್ರತೆ ಏನು ಸಾಗಿದೆ ಅನ್ನೋದನ್ನು ನಾನು ಹೇಳಬೇಕಾಗತ್ತೆ. ಸರ್ಕಾರದ ಭಾಗವಾಗಿ ಖಂಡಿತ ನಮ್ಮಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ. ಈಗಾಗಲೇ ಅಶೋಕ್ ಜಿ ಅವರು ಹೇಳಿದ್ದಾರೆ, ಪೊಲೀಸ್ನವರೇ, ನಾವು ಬಂದರೂ ಅವರೇ ಇರ್ತಾರೆ, ನೀವು ಬಂದರೂ ಅವರೇ ಇರ್ತಾರೆ. ದಯಮಾಡಿ ಅತ್ಯುತ್ತಮ ದಕ್ಷ ಅಧಿಕಾರಿಗಳನ್ನು ಒಳ್ಳೆಯ ಜಾಗಗಳಿಗೆ ಭ್ರಷ್ಟಾಚಾರ ರಹಿತವಾಗಿ ಗುರುತಿಸ್ಬೇಕಿವತ್ತು. ನಾನು ಆಗಿಲ್ಲ ಏನು ಹೇಳ್ತಾ ಇಲ್ಲ. ವ್ಯವಸ್ಥೆಯಲ್ಲಿ ಮೆರಿಟೋರಿಯಸ್ ಪೀಪಲ್ ಎಲ್ಲ ಇಲಾಖೆಯಲ್ಲೂ ಒಳ್ಳೆ ಜಾಗಗಳಲ್ಲಿ ಬಂದ ತಕ್ಷಣ ತಂತಾನೆ ಸಹಜವಾಗಿ ಆ ವಲಯದ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. ಇವಾಗ ಇಲ್ಲಿ ಅವರು ನಮಗೆಲ್ಲ ರಿವೀಲ್ ಮಾಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ನಾವು ನಿರೀಕ್ಷೆನೂ ಮಾಡಬಾರ್ದು. ಲೋಕಲ್ನವ್ರು ಮಾಡಿದ್ದಾರಾ, ಹೊರಗ್ನವ್ರು ಮಾಡಿದ್ದಾರಾ, ಇಂಟರ್ ಸ್ಟೇಟ್ನವ್ರು ಮಾಡಿದ್ದಾರಾ, ಅಥವಾ ಎಲಿಮೆಂಟ್ಸ್ ಮಾಡಿದ್ದಾರಾ, ಅನೇಕ ಸಂಗತಿಗಳು, ಸೂಕ್ಷ್ಮ ಸಂಗತಿಗಳಿದ್ದಾವೆ. ಬಟ್ ಒಂದು, ದೆಹಲಿಯಿಂದಲೇ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಆ ತನಿಖೆಯ ವಿವರಗಳನ್ನು ನೇರವಾಗಿ ನನಗೆ ಬ್ರೀಫ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಅರ್ಥ ಮಾಡ್ಕೋತೀರಿ ಅನ್ನೋ ನಂಬಿಕೆ ನಂದು. ಮೂರನೇದು, ಡಿಬೇಟಬಲ್ ಅಲ್ರಿ, ಹೆಣ್ಮಕ್ಳು ಸ್ವಾತಂತ್ರ್ಯ ಇಲ್ಲೋಬೇಕು, ಅಲ್ಲೋಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ಭಾರತದ ಸಂವಿಧಾನ ಹೆಣ್ಣು ಗಂಡು ಎಲ್ಲ ಒಂದೇ, ಬಡವ ಶ್ರೀಮಂತ ಎಲ್ಲ ಒಂದೇ, ಹಳ್ಳಿಯಲ್ಲಿ ಹುಟ್ಟಿದವನು ಕಾಡಲ್ಲಿ ಹುಟ್ಟಿದವನು ಎಲ್ಲ ಒಂದೇ ಅಂತೇಳಿ ಈಕ್ವಾಲಿಟಿ ಕೊಟ್ಟಿದೆ, ರೈಟ್ ಟು ವರ್ಕ್ ಕೊಟ್ಟಿದೆ, ರೈಟ್ ಟು ಫ್ರೀಡಮ್ ಕೊಟ್ಟಿದೆ, ರೈಟ್ ಟು ಡಿಗ್ನಿಟಿ ಕೊಟ್ಟಿದೆ. ರೈಟ್ ಟು ಡಿಗ್ನಿಟಿ, ನಾನು 12 ಗಂಟೆ ರಾತ್ರಿಲಿ ಹೋಗ್ಬೋದು. ನಾವೆಲ್ಲ ಯೋಚಿಸ್ಬೇಕಾಗಿರೋದು, ಇಷ್ಟೆಲ್ಲ ಮಾತಾಡುವ ಸಮಾಜದಲ್ಲಿ ಇವತ್ತಿಗೂ ವೇಶ್ಯಾವಾಟಿಕೆಯನ್ನು ಜೀವಂತವಾಗಿಟ್ಟಿದ್ದೀವಿ. ಗಂಡಸರಿಗೆ ಬೇಕು ಅಂತ ಇಟ್ಟಿದ್ದೀವಾ, ಅಥವಾ ಹೆಣ್ಮಗಳಿಗೆ ಬೇರೆ ದಾರಿ ಇಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಂದ್ರೆ ಒಬ್ಬ ವೇಶ್ಯೆಗೂ ಕೂಡ ರಕ್ಷಣೆ ಕೊಡಬೇಕು ನೀವು, ಯಾಕಂದ್ರೆ ಆಸ್ ಲಾಂಗ್ ಆಸ್ ಯು ಆರ್ ಅಲೌಡ್ ದಟ್ ಪ್ರೊಫೆಷನ್. ನಮ್ಮ ಅಶೋಕ್ ಅವರು ಅದ್ರ ಮೇಲೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಅಂದ್ರೆ ಅವಳಿಗೂ ಕೂಡ ರಕ್ಷಣೆ ಕೇಳುವ ಹಕ್ಕಿದೆ ಈ ದೇಶದಲ್ಲಿ ಕಾನೂನಿನಲ್ಲಿ ಅನ್ನುವ ಕಾರಣಕ್ಕಾಗಿ ಅವರು ಸ್ನೇಹಿತರಾಗಿದ್ದಾರೋ, ಪ್ರೇಮಿಗಳಾಗಿದ್ದಾರೋ, ಏನಿದ್ರು ಸರಿ, ಸಹೋದ್ಯೋಗಿಗಳು, ಸಹಪಾಠಿಗಳು, ಅಲ್ಲ ಅವ್ರ ದೇಶ ಖಂಡಿತ. ನಾನು ಇವರು ಏನು ನಮ್ಮ ಬ್ರಿಜೇಶ್ ಅವ್ರು ಹೇಳಿದಂತ ಪೊಲಿಟಿಕಲಿ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವೇನೇ ಜಗಳ ಆಡ್ಬೋದು. ಐ ವೆಲ್ಕಮ್. ನೀವು ನಿರೀಕ್ಷೆ ಮಾಡೋದು ಅಪೋಸಿಷನ್ ಅಲ್ಲಿ ಇದ್ದಾಗ ಇದ್ರ ಬಗ್ಗೆ ಧ್ವನಿ ಅಂತ ನಾನು ವೆಲ್ಕಮ್ ಮಾಡ್ತೀನಿ. ನಂದು ಒಂದೇ ವಿನಂತಿ, ಪೊಲಿಟಿಸೈಸ್ ಮಾಡಿದ್ರೆ ವಿಷಯ ಸತ್ತೋಗ್ಬಿಡತ್ತೆ. ಎಸ್, ಇಲ್ಲಿ ನಮ್ಮಲ್ಲಿ ಒಂದು ಪೊಲಿಟಿಸೈಸ್ ಮಾಡಿದ್ರೆ ವಿಷಯ ಸತ್ತು ಹೋಗುತ್ತೆ ಅನ್ನುವಂಥದ್ದು ಜವಾಬ್ದಾರಿಯುತವಾದಂತಹ ಸ್ಟೇಟ್ಮೆಂಟ್, ಅದನ್ನ ಇಲ್ಲ ಅಂತ ಹೇಳಿದ್ರೆ. ಆದರೆ ನಮ್ಮಲ್ಲಿ ಇಂತಹ ಘಟನೆಗಳನ್ನ ಪೊಲಿಟಿಸೈಸ್ ಮಾಡಲಾಗಿದೆ, ಈ ಹಿಂದೆಯೂ ಕೂಡ ಮಾಡಲಾಗಿದೆ, ಮುಂದೆಯೂ ಕೂಡ ಮಾಡಬಹುದು. ಹಾಗಾಗಿನೇ
ಇದು ರಾಜಕಾರಣಿಗಳ ಒಂದು ಅಂತಿಮವಾದಂತಹ ಆಯ್ಕೆಗಳಾಗಿರ್ತವೆ. ಅದು ಅವರು ಹೇಗೆ ನೋಡ್ತಾರೆ ಅಂತ ಅದು ಬೇರೆ ವಿಚಾರ. ಮಂಜುಳಾ ಪೂಜಾರ್ ಅವರೇ, ತಾವೇನು ಹೇಳ್ತೀರಿ? ಇಲ್ಲಿ ಆಗಿರುವಂತಹ ಈ ಇಡೀ ಘಟನೆಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮೈಸೂರಿನ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆಯುತ್ತೆ. ಆಕೆ 3 ದಿವಸ ಆದ್ರೂ ಕೂಡ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂದ್ರೆ ಅವಳು ಮಾತನಾಡೋದಕ್ಕೆ ಅವಳು ಇವತ್ತು ತಯಾರಿಲ್ಲ ಅಂತ ಹೇಳಿದ್ರೆ ಅವಳು ಮಾನಸಿಕವಾದಂತಹ ಆಘಾತ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದರ ನಡುವೆನೇ ಹೇಳಿರುವಂತಹ ಮಾತುಗಳು, ನಮ್ಮನ್ನ ಆಳುವವರು ಅಂತ ಕರೆಸಿಕೊಳ್ಳುವಂತಹ ಮಂತ್ರಿಗಳಾದಂಥವ್ರು ಹೇಳುವಂತಹ ಮಾತುಗಳು, ಒಬ್ರು ಹೇಳ್ತಾರೆ ಹೋಗಿದ್ಯಾಕೆ ಅಂತ, ಇನ್ನೊಬ್ರು ಕೇಳ್ತಾರೆ ಹೋದಲ್ಲೆಲ್ಲ ನಾವು ಪೊಲೀಸರ ನಿಲ್ಲಿಸಿ ರಕ್ಷಣೆ ಕೊಡೋದಕ್ಕೆ ಆಗತ್ತಾ, ಅಂತ ಕಡೆಗಳಿಗೆಲ್ಲ ಹೋಗಬಾರ್ದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ರೀತಿಯಾದಂತಹ ಹೇಳಿಕೆಗಳ ಮೂಲಕವಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಕ್ರೈಮ್ ಎಸಗಂತವ್ರು ಕೂಡ ಪರೋಕ್ಷವಾದಂತಹ ರಕ್ಷಣೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರಾ ಅಂತ. ಅಲ್ರಿ ಸರ, ಸರ್ಕಾರ ನಡ್ಸ ಯೋಗ್ಯತೆನೇ ಇಲ್ಲ ಇವ್ರಿಗೆ. ಏನ್ರಿ ಸರ್ಕಾರ ನಡ್ಸರ್ ಪ್ರತಿಯೊಂದು ಜವಾಬ್ದಾರಿ ತಗೋಬೇಕ. ಜವಾಬ್ದಾರಿ ಇಲ್ದೇನ ಸರ್ಕಾರ ನಡ್ಸಾಕತ್ತಾರ ಇವ್ರು. ಅರಗ ಜ್ಞಾನೇಂದ್ರ ಅಂತ ಅದಾರಲ್ಲ, ಅವ್ರು ಜ್ಞಾನ ಇದ್ದಾರ ಯಾರಾದ್ರೂ ಈ ರೀತಿ ಮಾತಾಡ್ತಾರ? ಅವ್ರೊಂದು ಜವಾಬ್ದಾರಿ ಹೋದ ಒಂದು ಕೆಲ್ಸದಾಗ ಅದಾರ. ಜವಾಬ್ದಾರಿ ಇರೋರು ಯಾರು ಈ ರೀತಿ ಮಾತಾಡೋದಿಲ್ಲ. ಇದು ಕೆಲಸ ಮಾಡಕ್ ಬರ್ದೇ ಇರೋ ಒಬ್ಬ ಮನುಷ್ಯನ್ನ ನೀವು ಒಂದ್ ಜವಾಬ್ದಾರಿ ಕೊಟ್ಟಿರಿ ಅಂತ ನಾವು ಹೇಳಕ್ ಇಷ್ಟಪಡ್ತೇವಿ. ಒಬ್ಬ ಹೆಣ್ಮಗಳಿಗೆ ಈಗ ಒಂದು ಆಕಿ ವಿದ್ಯಾಭ್ಯಾಸ, ಆಕಿ ಒಂದು ಜೀವನನ ಸರ್ವನಾಶ ಆಗಾಕತ್ತೈತಿ ಇಲ್ಲಿ. ಆಕಿ ಜೀವನನ ಮುಗಿದು ಹೋಯ್ತು ಅನ್ನೋ ಒಂದು ರೀತಿಲಿ ಐತಿ. ಏನಪ್ಪ ಮಾತಾಡೋ ರೀತಿ ಎಲ್ಲ ಮಾತಾಡಿದ್ರೆ ತೇಜಸ್ವಿನಿ ಮೇಡಮ್ ಅವ್ರು ಹಿರಿಯರು, ಓಕೆ ಇರ್ಲಿ, ತಪ್ಪಾಯ್ತು, ತಪ್ಪನ ಒಪ್ಕೊಂಡ್ಬಿಟ್ರು ಅಂತಂದ್ರೆ ಮಾತಾಡಕತ್ತಾಗ ಎಲ್ಲಿ ಹೋಗಿತ್ತು ಇವ್ರ ಜ್ಞಾನ? ಜ್ಞಾನ ಎಲ್ಲಿ ಹೋಗಿತ್ತ? ಮಾತಾಡಕತ್ತಾಗ ಜ್ಞಾನ ಇಟ್ಕೊಂಡ್ ಮಾತಾಡ್ಬೇಕಲ್ಲ ಇವ್ರ. ಅಂದ್ರ ನಮ್ಗ ನಮ್ಮ ಸಂವಿಧಾನದಾಗ ನಮ್ಮ ಬಾಬಾ ಸಾಹೇಬರು ಬರ್ದಿದ್ದೆಲ್ಲ ಇವ್ರ ಸರ್ವನಾಶ ಮಾಡಕ್ ಹೊಂಟಾರ ಅಂತ ಅರ್ಥ ಆಯ್ತ. ನಿಜ ಮಂಜುಳಾ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ನಟಿ ಅನಿತಾ ಭಟ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮತ್ತು ಅನಿತಾ ರವೀಂದ್ರನ್ ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ತೀನಿ. ನೋಡಿ, ನಮ್ಮ ಸಮಾಜ ಯಾವ ರೀತಿ ಇದೆ ಅಂದರೆ, ಏನಾದರೂ ಒಂದು ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಇಡೀ ಸಮಾಜ ಒಂದಾಗಬೇಕು, ಈ ಘಟನೆಯನ್ನು ಖಂಡಿಸಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ ಹೇಳ್ತೀನಿ, ನಿಜಕ್ಕೂ ನಮ್ಮ ಮನೆಯವರಿಗೇ ಈ ರೀತಿ ಏನಾದರೂ ಆದರೆ ಗತಿ ಏನು ಅಂತ ಒಂದು ಸರಿ ಯೋಚನೆ ಮಾಡಿ. ನೀವು ಒಂದು ಸರಿ ಯೋಚನೆ ಮಾಡಿ. ಅಲ್ಲೆಲ್ಲರೂ ಕೂಡ ತಪ್ಪು ಮಾಡೋಕ್ಕೆ ಹೋದ್ರು ಅಂತ ಭಾವಿಸ್ಬೇಡಿ. ಅಲ್ಲಿ ಬರುವಂಥವ್ರು ಯಾರೋ ಅಲ್ಲಿ ಇಳಿದ್ರು ಅಥವಾ ಅಲ್ಲಿ ಕೂತ್ಕೊಂಡ್ರು, ಫೋಟೋ ಶೂಟ್ ನಡೀತಾ ಇತ್ತು. ಇವಾಗಂತೂ ಮಾಮೂಲಿ ಅದು ಎಲ್ಲರೂ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಅಟ್ಯಾಕ್ಗಳಾಗ್ಬಿಟ್ರೆ ನೀವು ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ಹೆಂಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಅವ್ರು ಯಾಕೆ ಹೋದರು, ಅವ್ರು ಯಾವ ವಸ್ತ್ರ ಹಾಕ್ಕೊಂಡಿದ್ರು, ಯಾರು ಪ್ರೇರೇಪಿಸಿದ್ರು, ಇವೆಲ್ಲ ಕಥೆಗಳು ಬೇಡ. ಸೊ ಹಿಂಗೆ ಮಾಡೋದ್ರಿಂದ ನೀವು ನಿಮ್ಮ ವ್ಯಕ್ತಿತ್ವ ಕೆಳಗಡೆ ಇಳಿಯುತ್ತೆ. ಕೆಳಗಡೆ ಇಳಿದಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ. ನಾವು ನೋಡ್ತೀವಲ್ಲ, ನೆನ್ನೆಯಿಂದ ಈ ಸ್ಟೇಟ್ಮೆಂಟ್ಗಳು ಅಸಹ್ಯ ಅನ್ಸುತ್ತೆ ನಿಜಕ್ಕೂ ಈ ಸ್ಟೇಟ್ಮೆಂಟ್ಗಳು ನೋಡಿದಂಥ ಸಂದರ್ಭದಲ್ಲಿ. ಬನ್ನಿ, ಅನಿತಾ ರವೀಂದ್ರನ್ ಇದ್ದಾರೆ, ವಕೀಲರು. ಮೇಡಮ್, ತಾವೇನು ಹೇಳ್ತೀರಿ ಈ ಘಟನೆ ಬಗ್ಗೆ? ಪ್ರತಿಯೊಂದು ಹೆಣ್ಮಕ್ಳಿಗೂ ರಕ್ಷಣೆ ನೀಡಬೇಕನ್ನೋದು ನಮ್ಮೆಲ್ಲರ ಉದ್ದೇಶ. ಯಾರೇ ಆಗಲಿ, ತಾಯಿ ಆಗಲಿ, ಮಕ್ಕಳಾಗಲಿ, ತಂಗಿರಾಗಲಿ, ಎವ್ರಿಬಡಿ ಶುಡ್ ಗಿವ್ ಫ್ರೀಡಮ್. ದೇ ಶುಡ್ ಹ್ಯಾವ್ ದ ಫ್ರೀಡಮ್ ಟು ಡೂ ವಾಟ್ ದೇ ಲೈಕ್. ಈಗ ಅವರು ಸೆಪ್ರೇಟಾಗಿ ಒಂದು ಗಂಡು ಹೆಣ್ಣು ಹೋದ ತಕ್ಷಣ ಅದು ಕೆಟ್ಟ ರೀತಿಯಲ್ಲಿ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಕೆಲವ್ರಿಗೆ ಈಗಿರೋ ಅಟ್ಮಾಸ್ಫಿಯರಲ್ಲಿ ನಮಗೆ ಬರೀ ಓದೋದು ಆ ಥರ ಆಗ್ಬಿಟ್ಟಿದೆ. ಜಾಯಿಂಟ್ ಫ್ಯಾಮಿಲಿ ಇಲ್ಲ, ನಾವು ಬೇರೆಯವ್ರ ಜೊತೆ ಏನು ಹೇಳೋದು, ಇಂಟ್ರ್ಯಾಕ್ಷನ್ ಜಾಸ್ತಿ ಇಲ್ಲ. ಸೊ ಏನಾಗುತ್ತೆ, ಯೂಶ್ವಲಿ ವೀಕೆಂಡ್ಸಲ್ಲಿ IT ಕಂಪ್ನೀಸ್ ಅವರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಅವ್ರು ಹೋಗಿ ದೇ ವಾಂಟ್ ಟು ಅಪ್ರಿಷಿಯೇಟ್ ದ ನೇಚರ್. ಆ ನೇಚರ್ನ ಅವ್ರಿಗೆ, ಈಗ ನಂದಿ ಹಿಲ್ಸ್ಗೆ ಹೋಗ್ತಾರೆ, ನಂದಿ ಹಿಲ್ಸ್ ಹೋಗಿ ಬರೀ ಮೋಡ್ಗಳು ನೋಡೋಕ್ಕಂತ ಹೋಗ್ತಾರೆ, ಸನ್ಸೆಟ್ ಅಂತ ಹೋಗ್ತಾರೆ, ಸನ್ರೈಸ್ ಅಂತ ಹೋಗ್ತಾರೆ, ಹೋಗಿ ಜಸ್ಟ್ ಟು ವ್ಯೂ ದ್ಯಾಟ್. ಸೊ ಇವರು ಅಲ್ಲಿ ಇಬ್ಬರೇ ಹೋಗಿದ ತಕ್ಷಣ ನಾವು ಅದನ್ನು ತಪ್ಪಾಗಿ ಹೇಳೋಕ್ಕೆ, ಐ ಮೀನ್ ಇಟ್ ಇಸ್ ಎಂಟೈರ್ಲಿ ರಾಂಗ್ ಅದು. ಆಮೇಲೆ ನೋಡಿ, ಆ ಹುಡುಗ ಹೇಳ್ತಾನೆ, ಇದೇನು ನನಗೆ ಗೊತ್ತಿಲ್ದಿರುವಂಥ ಸ್ಥಳ ಅಲ್ಲ, ನಾನು ದಿವಸ ವಾಕ್ ಹೋಗುವಂಥ ಸ್ಥಳ ಇದು, ಇಲ್ಲಿ ಮಾಮೂಲಿ ಓಡಾಡ್ತಿದ್ದಂಥ ಸ್ಥಳ ಇದು, ಅಲ್ಲಿ ಹೋದ್ವಿ ನಾನು ನನ್ನ ಗೆಳತಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಖಂಡಿತ ನಾವು ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು ಅಂದರೆ, ಐ ಮೀನ್ ದಿಸ್ ಇಸ್ ಟು ದ ಪೊಲಿಟಿಷಿಯನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಪಾರ್ಟ್ ಆಫ್ ದ ಏರಿಯಾ. ಅವ್ರು ಬೇಕಾದ್ರೆ ಸರ್ವಿಲೆನ್ಸ್ ಇಟ್ಕೊಳ್ಬೋದು. ಈಗ CCTV ಕ್ಯಾಮರಾಸ್ ಅಲ್ಲಲ್ಲಿ ಇಟ್ಟರೆ ದೇ ಕ್ಯಾನ್ ಸ್ಟಡಿ ಅ ಪರ್ಸನ್. ಈಗ 10 ಜನ ಹೋಗ್ತಾ ಇರ್ತಾರೆ, ಒಂದು ಪರ್ಸನ್ದು ಆ್ಯಕ್ಟಿವಿಟಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಕಾಣ್ಬೋದು, ಸ್ವಲ್ಪ ಹಿಂದಿರ್ಗೋದು, ಎಲ್ಲ ಬೇರೆಯವ್ರನ್ನ ನೋಡೋದು, ಆ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ಕೆಲವ್ರದ್ದು. ಸೊ ಅದನ್ನು ನಾವು ಒಬ್ಸರ್ವ್ ಮಾಡ್ಬೋದು. ದೀಸ್ ಶುಡ್ ಬಿ ಟೇಕನ್ ಕೇರ್ ಆಫ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಏರಿಯಲ್ಲಿ ಯಾರಿದ್ದಾರೆ, ದೇ ಶುಡ್ ಟೇಕ್ ಕೇರ್ ಆಫ್ ಆಲ್ ದಿಸ್. ಅವ್ರ ಕಡೆಗೆ ಲೈಟಿಂಗ್ ಇದೆಯಾ ಪ್ರಾಪರಾಗಿ, ಇಲ್ಲ ಮೋಸ್ಟ್ಲಿ ಇಟ್ ಇಸ್ ಸರ್ವಿಲೆನ್ಸ್ ಇಟ್ ಸೆಲ್ಫ್. ಆಮೇಲೆ ಅಲ್ಲಿಗೆ ರಕ್ಷಣೆ ಹೆಂಗೆ ಕೊಡ್ತಾರೆ, ಈಗ ಐಸೋಲೇಟೆಡ್ ಪ್ಲೇಸ್, ಈ ಥರ ಅವ್ರು ಬರೋರು ಇದ್ದಾರೆ ಅಂತ ಗೊತ್ತಿದ್ರೆ ಆ ಏರಿಯಾಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು. ಟು ಸಿ ದಟ್ ಸಚ್ ಥಿಂಗ್ಸ್ ಡು ನಾಟ್ ಹ್ಯಾಪನ್. ಆ ಥರ ಒಂದು ಸಂದರ್ಭ ಆಗಬಾರ್ದು ಥರ ನೋಡ್ಕೋಬೇಕು. ನಾವೀಗ ಆಗಿದ್ದನ್ನು ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳೋಕ್ಕಿಂತ
ದೇ ಶುಡ್ ಆಲ್ವೇಸ್ ಯು ಶುಡ್ ಗೋ ಟು ದ ರೂಟ್ ಕಾಸ್. ಎಲ್ಲಿ ಅಲ್ಲಿ ಬುಡ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಮೇ ಬಿ ದೋಸ್ ಪೀಪಲ್ ಅವ್ರು ಮಾಡಿರೋರು ಏನಕ್ಕೆ ಮಾಡಿರ್ತಾರೆ ಇದಕ್ಕೆ ಹೋಗಬೇಕು. ಈಗ ಆ ಹುಡುಗರು ಡೆಫಿನೆಟ್ಲಿ ಇಂಟಾಕ್ಸಿಕೇಷನಲ್ಲಿ ಇರ್ತಾರೆ, ಆರ್ ದೇ ವುಡ್ ಹ್ಯಾವ್ ಬೀನ್ ಅ ಡ್ರಗ್ ಅಡಿಕ್ಟ್. ಒಂದೇ ಕ್ಷಣದಲ್ಲಿ ಅವ್ರಿಗೆ ಈ ಥರ ಒಂದು ಮಾನಸಿಕವಾಗಿ ಅದು ಬರೋದಿಲ್ಲ. ದೇ ವೋಂಟ್ ಹ್ಯಾವ್ ಅನ್ ಇಂಟೆನ್ಷನ್, ಬಟ್ ಸ್ಟಿಲ್ ಅಲ್ಲಿ ನೋಡಿದ ತಕ್ಷಣ ಒಂದು ಹುಡುಗ ಹುಡುಗಿ ಜೊತೆಗೆ ಅಂದರೆ ಈ ಥರ ಮಾಡಬೇಕಂದ್ರೆ ಎಲ್ಲೋ ಅವ್ರ ತಂದೆ ತಾಯಿ ಪೇರೆಂಟಿಂಗ್ ಬಗ್ಗೆ ನಾವು ಮಾತಾಡ್ಬೋದು. ಹೇಗೆ ಅವ್ರ ಮಕ್ಕಳನ್ನ ಬೆಳೆಸಿರ್ತಾರೆ ಎಲ್ಲ, ಅವ್ರಿಗೆ ಯಾವ ಥರ ಒಂದು ಇದಿರುತ್ತೆ. ಬ್ರೋಕನ್ ಫ್ಯಾಮಿಲೀಸಿಂದ ಬಂದಿರ್ಬೋದು ಆ ಹುಡುಗರು. ಈ ಕಮಿಟ್ ಮಾಡಿರೋರು ಪರ್ಪೆಟ್ರೇಟರ್ಸ್ ನಾನು ಹೇಳ್ತಿರೋದು. ಮೇಡಮ್ ಈಗ ಯಾರು ಯಾವುದಕ್ಕಾದ್ರೂ ಹೋಗ್ಕೊಳ್ಳಿ, ಅದ್ರ ಬಗ್ಗೆ ಚರ್ಚೆ ಮಾಡಬಾರದು ಫಸ್ಟ್ ಆಫ್ ಆಲ್. ಎರಡನೇದೇನು ಅಂದ್ರೆ ರಕ್ಷಣೆ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ರಕ್ಷಣೆ ಕೊಡೋದು ಅದೇ ನಾವು ಹೇಳ್ತಿರೋದು. ಯಾರ್ ವಿಕ್ಟಿಮ್ಸ್ ಅವ್ರ ಬಗ್ಗೆ ಹೇಳೋದ್ಕಿಂತ ನಾನು ಹೇಳ್ತಿರೋದು, ನಾವು ಹೇಳ್ಬೋದು ಬೇರೆಯವ್ರ ಮನೆ ಇದು ಸಿಚುವೇಶನ್, ಸೊ ನಾವು ಕೂತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ದ ಪರ್ಸನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಪೇನ್. ಓಕೆ, ಅನಿತಾ ಭಟ್ ನಮ್ಮ ಜೊತೆಗಿದ್ದಾರೆ. ಅನಿತಾ ಅವರೇ, ತಾವೇನು ಹೇಳ್ತೀರಿ? ಈಗ ಏನು ನಡೆದಿದೆ ಮೈಸೂರಿನಲ್ಲಿ ನಿಜಕ್ಕೂ ತಲೆ ತಗ್ಗಿಸುವಂಥ ಘಟನೆ, ಈ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀವಿ ನಾವು. ಜೊತೆಗೇನು ಅಂದರೆ ಯಾರ್ಯಾರು ರಿಟೈರ್ಮೆಂಟ್ ತಗೋತಾರೆ ಅವ್ರ ಸ್ವರ್ಗ ಅನ್ನುವಂಥ ಮಾತನ್ನು ಹೇಳ್ತೀವಿ. ಆದರೆ ಮೈಸೂರು ಒಂದು ಲೆಕ್ಕದಲ್ಲಿ ನರಕ ಆಗ್ತಾ ಇದೆ. ಏನಂತೀರಿ ಮೇಡಮ್? ನಮಸ್ತೆ. ಮೊದಲನೇದಾಗಿ ಹೌದು, ಆ್ಯಕ್ಚುಲಿ ಮೈಸೂರಿನಲ್ಲಿ ತುಂಬಾ ಕೇಸಸ್ಗಳನ್ನ ಕೇಳ್ಪಡ್ತಾ ಇದ್ದೀವಿ ಇತ್ತೀಚೆಗೆ. ಇಡೀ ಇಂಡಿಯಾದಲ್ಲೇ ನಮಗೆ ಪರ್ ಡೇ 87 ರೇಪ್ ಕೇಸಸ್ಗಳಾಗ್ತಾ ಇದೆ ಅಂತ ನಾನು ಓದಿದೆ ನಾನು. ಸೊ ಒಂದು ಹಂತದಲ್ಲಿ ಯೋಚನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಎಲ್ಲೂ ನಮಗೆ ಸೇಫ್ಟಿ ಅಂತ ಅನ್ನೋದೇ ಕಾಣಿಸ್ತಿಲ್ಲ. ನಾವು ಇದನ್ನು ರೂರಲ್ ಏರಿಯಾದಲ್ಲಿ ಅಂತಲೇ ಹೇಳ್ಬೋದು, ಅಥವಾ ನಾವು ಸಿಟಿನಲ್ಲೇ ಅಂತಲೇ ಹೇಳ್ಬೋದು. ಹಾಗೆ ನೋಡಿದ್ರೆ ಮೈಸೂರೇನು ರೂರಲ್ ಏರಿಯಾ ಅಲ್ಲ, ನಿಜ ಹೇಳ್ಬೇಕಂತಂದರೆ ಇಟ್ ಈಸ್ ಎ ಸಿಟಿ. ಅಂಥ ಸಿಟಿನಲ್ಲೂ ಕೂಡ ಕೆಲವೊಂದು ಐಸೋಲೇಟ್ ಪ್ರದೇಶದಲ್ಲಿ ಈ ಥರ ನಡೆಯುತ್ತೆ ಅನ್ನೋಂಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗೋಂಥದ್ದು. ಬಟ್ ಎಷ್ಟರ ಮಟ್ಟಿಗೆ ನಾವು ಇದನ್ನು ನಾವು ಬೇರೆಯವ್ರ ಮೇಲೆ ಬ್ಲೇಮ್ ಹೊರಿಸ್ಬೋದು ಅಂತ. ಪ್ರತಿಯೊಂದು ಹೆಣ್ಣಿಗೂ ಒಬ್ಬೊಬ್ರು ಪೊಲೀಸರನ್ನ ಅಥವಾ ಇನ್ನೊಬ್ಬರನ್ನ ನಾವು ಹಿಂದೆಗಡೆ ಅಂತ ಕೊಡಕ್ಕಾಗಲ್ಲ. ಒಂದು ಏರಿಯಾಗೆ ಇವಾಗಷ್ಟೇ ಮೇಡಮ್ ಹೇಳಿದ್ನ ಕೇಳಿಸ್ಕೊತಾ ಇದ್ದೆ ನಾನು. ಆ ಏರಿಯಾಗೆ ಏನು ಸೆಕ್ಯೂರಿಟಿ ಬೇಕು, ಎಷ್ಟರ ಮಟ್ಟಿಗೆ ಅಲ್ಲಿ ಐಸೋಲೇಟ್ ಪ್ರದೇಶ ಇದೆ, ಆ ಏರಿಯಾಗೆ ಏನು ಸೆಕ್ಯೂರಿಟಿ ಬೇಕಾಗತ್ತೆ, ಅಲ್ಲಿ ಓಡಾಡೋ ಅಂಥ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಗಂಟೆ ಮೇಲೆ ಬರ್ತಾರೆ, ಎಷ್ಟು ಗಂಟೆ ತನಕ ಇರ್ತಾರೆ ಅಂತ ಅನ್ನೋದು ಒಂದು ಡೀಪ್ ಆಗಿ ಒಂದು ಬ್ರೀಫ್ ಆಗಿ ಒಂದು ಸರ್ವೆ ಆಗಬೇಕಾಗಿದೆ ಅಂತ ನನ್ಗೆ ಅನ್ಸುತ್ತೆ. ಆದರೆ ಇಲ್ಲಿ ನೀವು ಹೇಳಿದ್ರಿ ಹೆಣ್ಣು ಮಕ್ಕಳಿಗೆ ಯಾರಿಗೂ ಕೂಡ ಪೊಲೀಸ್ ಬೇಕಾಗಿಲ್ಲ, ಆದರೆ ನಮ್ಮ ವ್ಯವಸ್ಥೆ ಹೆಂಗಿರ್ಬೇಕಾಗತ್ತೆ ಅನಿತಾ ಅವರೇ? ನಾವು ಯಾರಿಗೂ ಸೆಕ್ಯೂರಿಟಿ ಕೊಡಬೇಕಾದಂತ ಅವಶ್ಯಕತೆ ಬೀಳುತ್ತೆ ನಡೆಯಲ್ಲ. ಆದ್ರೆ ನಮ್ಮ ಸಮಾಜದಲ್ಲಿ ಈ ರೀತಿಯಾಗಿ ಹಂಗಾದ್ರೆ ಹೆಣ್ಮಕ್ಳು ಯಾರು ಒಂಟಿಯಾಗಿ ಸಿಕ್ಕಿದ್ರು ಅಂದ್ರೆ ಅವ್ರಿಗೆ ನಿರ್ಜನ ಪ್ರದೇಶ ಬೇಕಾ? ಯಾವ್ದೋ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ರೆ ಸಾಕಾಗತ್ತೆ. ಹೈದರಾಬಾದ್ ನಲ್ಲಿ ನಡೆದಂತ ಘಟನೆ ಯಾವಾಗ ನಡೀತು? ನಿರ್ಭಯ ಪ್ರಕರಣ ಯಾವಾಗ ನಡೀತು? ತನ್ನ ಗೆಳೆಯನ ಜೊತೆಗೆ ಆ ಹುಡುಗಿ ಬರ್ತಾ ಇದ್ದಾಗ ಬಸ್ ಹತ್ತದಾಗ ನಡೆದಿರುವಂತ ಘಟನೆ. ನಿರ್ಜನ ಪ್ರದೇಶ ಅನ್ನುವಂಥದ್ದು ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಿದ್ರೂ ಕೂಡ ಸೃಷ್ಟಿಯಾಗತ್ತೆ. ಅದಕ್ಕೆ ಇಂಥದ್ದೇ ಜಾಗಕ್ಕೆ ಹೋದ್ರೆ ಮಾತ್ರ ಆಗತ್ತೆ ಅಂತ ಹೇಳಿದ್ರೆ, ಅಥವಾ ಇಂಥದಕ್ಕೆ ಮಾತ್ರ ಅವ್ರಿಗೆ ಬೆನ್ನಿಗೆ ಪೊಲೀಸರು ನಿಲ್ಲಿಸ್ಬೇಕಾ ಅನ್ನುವಂಥದ್ದನ್ನ ಹೇಳಕ್ ಆಗತ್ತಾ ಅನಿತಾ ಅವ್ರೆ? ಖಂಡಿತ ಆಗಲ್ಲ. ಇಂಥ ಜಾಗದಲ್ಲಿ ಮಾತ್ರ ಆಗತ್ತೆ, ಇಷ್ಟೇ ಲಿಮಿಟೇಷನ್ ಇದೆ ಅಂತ ಅನ್ನೋಂಥದ್ದು ಖಂಡಿತ ತಪ್ಪೇನೆ. ನಾನು ಐ ಅಗ್ರಿ ವಿತ್ ದಟ್. ಈ ಮೈಂಡ್ ಸೆಟ್ ಇರೋ ಅಂಥವ್ರು ಇವತ್ತಿನ ಮಟ್ಟಿಗೆ ಮಾತ್ರ ಅವ್ರಿಗೇನೋ ಇವಾಗ ಒಂದು ಹುಡುಗಿನ ನೋಡಿದೆ, ನಮಗೇನೋ ಪ್ರವೋಕ್ ಆದೆ, ನಾನು ಅವಳನ್ನ ರೇಪ್ ಮಾಡಿದೆ ಅನ್ನೋ ಅಂಥ ಮೈಂಡ್ ಸೆಟ್ನವ್ರು ಖಂಡಿತ ಇರಲ್ಲ. ಇದು ಅವ್ರು ಮೊದಲಿಂದನೂ ಮೈಗೂಡಿಸ್ಕೊಂಡು ಬಂದಿರೋ ಅಂಥದ್ದು, ಅವ್ರ ಜೀನ್ಸಲ್ಲಿ ಇರುತ್ತೆ, ಇಲ್ಲ ಅವರು ಬೆಳೆದಿರೋ ಅಂಥ ಅವ್ರದ್ದೊಂದು ಅಟ್ಮಾಸ್ಫಿಯರ್ ಏನಿರುತ್ತೆ ಅದು ಅವ್ರನ್ನ ಈ ಥರ ಕ್ರೂರವಾಗಿ ಕೃತ್ಯಗಳನ್ನ ಮಾಡೋ ಥರ ಪ್ರೇರೇಪಿಸಿರುತ್ತೆ. ಈ ಥರ ಈ ಮಿಸ್ಬಿಹೇವ್ ಅನ್ನೋಂಥದ್ದು ಒಂದು ಹಂತಕ್ಕೆ ಒಂದು ಕ್ಷಣದಲ್ಲಿ ಸ್ಫೋಟ ಆಗೋ ಅಂಥದ್ದಲ್ಲ. ಇದು ಮೊದಲಿಂದಾನು ಅವ್ರನ್ನ ಅಬ್ಸರ್ವ್ ಮಾಡಿಕೊಂಡು ಅವ್ರ ಮನೆಯವರಾಗ್ಲಿ ಅಥವಾ ಸೊಸೈಟಿನಲ್ಲಾಗ್ಲಿ ಕೆಲವೊಬ್ರು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿದ್ರೆ ಇಂಥವ್ರನ್ನ ನಾವು ರೆಕಗ್ನೈಸ್ ಮಾಡ್ಬೋದೇನೋ. ಕೆಲವೊಂದು ಏನೋ ಸೈಕ್ಯಾಟ್ರಿಕ್ ಕಾಯಿಲೆಗಳಂತ ಇರುತ್ತೆ, ASPD ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ. ಇವರು ಕೊಲೆ, ಕಳ್ತನ, ಕಾನೂನು ಎಲ್ಲಿ ಬಿಗಿಯಾಗಿರುತ್ತಲ್ಲ, ಎಲ್ಲಿ ಕೈಕಾಲು ಕತ್ತರಿಸ್ತಾರಲ್ಲ, ಅಲ್ಲಿ ಒಂದು ಘಟನಾವಳಿಗಳಾಗ್ತಾವ ನೋಡಿ, ಒಂದಾಗ್ತಾವ ನೋಡಿ ಘಟನಾವಳಿಗಳು. ಅಂದ್ರೆ ಅರ್ಥ ಏನು ಅಂದ್ರೆ ಎಲ್ಲೆಲ್ಲಿ ನಡೆಯುತ್ತಲ್ಲ ಅಲ್ಲೆಲ್ಲ ಮನುಷ್ಯ ತಪ್ಪು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಮನುಷ್ಯನ ಮನಸ್ಥಿತಿ ಅಂತದ್ದು. ನಿಮಗೆ ಅಲ್ಲಿ ಅಸಹಾಯಕತನ ಇದೆಯಲ್ಲ, ಒಬ್ಬಂಟಿತನ ಇದೆಯಲ್ಲ, ನಿರ್ಜನ ಪ್ರದೇಶ ಇದೆಯಲ್ಲ, ಬಂಡವಾಳ ಆಗೋಗ್ಬಿಡುತ್ತೆ. ಹಂಗಾಗಬಾರ್ದು ಅಂತ
ನಮ್ ದೇಶದಲ್ಲಿ ಅಷ್ಟು ಬಿಗಿಯಾಗಿರೋಂತ ಕಾನೂನು ಬರ್ಬೇಕು ಸರ್. ಆಕ್ಚುಲಿ Okay, yes. ಇವಾಗ ಪ್ರಿಯಾಂಕಾ ರೆಡ್ಡಿ ಕೇಸಲ್ಲಿ ಫಾರ್ಚುನೇಟ್ಲಿ ಅವ್ರಿಗೆ ಏನೋ ಫಾರ್ಚುನೇಟ್ಲಿ ಅವ್ರಿಗೆ ಒಂದು ಏನೋ ಜಸ್ಟಿಸ್ ಸಿಕ್ತು ಪ್ರಿಯಾಂಕಾ ರೆಡ್ಡಿ ಅವ್ರಿಗೆ ಅಂತ ಹೇಳ್ಬೋದು. ಆದ್ರೆ ನಿರ್ಭಯ ಕೇಸ್ನಲ್ಲಿ ಅವನು ಮೈನರ್ ಆಗಿದ್ದಾನೆ ಅಂತ ಅನ್ನೋದಕ್ಕೆ, ರೇಪ್ ಮಾಡುವಾಗ ಅವ್ನು ಮೈನರ್ ಆಗಿರ್ಲಿಲ್ಲ, ಅವನಿಗೆ ಎಲ್ಲಾ ರೀತಿಯಿಂದನೂ ಅವ್ನು ಬೆಳೆದಿದ್ದ, ಅವನಿಗೆ ಬೆಳವಣಿಗೆ ಇತ್ತು. ಆದ್ರೆ ಅವನಿಗೆ ಕೇಸ್ಗೆ ಅವನಿಗೆ ಯಾವಾಗ ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತ ಬಂತು ಅವಾಗ ಅವ್ನು ಮೈನರ್ ಅಂತ ಕನ್ಸಿಡರ್ ಮಾಡಿದ್ರು. ಅವನಿಗೆ ಒಂದು ಟೈಲರಿಂಗ್ ಮಷೀನ್ ಕೂಡ ಕೊಟ್ರು. ಈ ಎಲ್ಲಿ ನ್ಯಾಯ ಇದು? ಅವನಿಗೆ ರೇಪ್ ಮಾಡುವಾಗ ಅವನಿಗೆ ವಯಸ್ಸು ಅಡ್ಡ ಅನಿತಾ ಅವ್ರು ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾವು ನಿಮ್ ಜೊತೆ ಚರ್ಚೆ ಮಾಡ್ತೀವಿ.